ಕೇವಲ ಕೂಸು ನಿನ್ನ ಕಣ್ದಿಟ್ಟಿಗೆ. ಓ ಮಹೀಯನೇ, ಓ ಮಹತೋ ಮಹೀಯನೇ, ನಿನ್ನೆದೆಗಳ ಅಡಗಿರುವ ಅಗ್ನಿರಸದ ಕಡಲನೆ ಕೆರಳಿಸಿ ಎನ್ನನ್ನು ಆಶೀರ್ವದಿ. ಬಿರುಗಾಳಿಗೆ ಬೋರ್ಗರೆವ ಸಮುದ್ರವನ್ನೇ ನಿನ್ನೆದೆ ಉಸಿರಿನಿಂದ ಕೆರಳಿಸಿ ಎದೆಯೊಳ ಉರುಳಿಸಿ. ಗುಡುಗು ಮಿಂಚುಗಳ ಸಂಚಯನವನ್ನೇ ಮಾಡೆನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾಚಾರ್ಯರೇ, ಕಪಟಧನದಿ ನಿನ್ನಂ ಕೊಂದ ಆ ಕೌಂತೆಯರ ಕೆನ್ನೀರಿನೊಡನೆ ನಿಮಗೆ ದುಃಖಾಶ್ರುಗಳ ನರ್ಪಿಸುವೆನಲ್ಲದೆ, ಬರಿಯ ಕಣ್ಣೀರಿನಿಂದ ದುಃಖಾಶ್ರುಗಳ ನರ್ಪಿಸಲಾರೆ. ಆ ಪಾಂಡವರ ರಕ್ತ ಮಾಂಸ ಮಜ್ಜಾದಿಯಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ, ಬರಿಯ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನೋ ಕರಿಪನರ ಮೇಘ ಯಜ್ಞ ರಂಗದಲ್ಲಿ ಪಾಂಡವರ ಮಿದುಳಿನ ಮಲ್ಲಿಗೆಯ ಹಾರವನ್ನೇ ಕೌರವೇಶ್ವರನ ಕೊರಳಿಗೆ ಹಾಕುವೆ. ನನ್ನ ತಂದೆಯ ಜೈ ಜೈಕಾರ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣದ ದಿಕ್ಕಿನಲ್ಲಿ ಮೂಡಿರುವ ಅಗಸ್ತ್ಯ ನಕ್ಷತ್ರ. ಗುರುಪುತ್ರ ಅಶ್ವತ್ಥಾಮರು ನೀನಾರಮ್ಮ? ಅರಮನೆಯ ದಾಸಿನ. ನನ್ನನ್ನು ಕಂಡ ಕಾರಣ? ಭಾನುಮತಿ ದೇವಿಯವರ ವಿನಂತಿ ತಮ್ಮ ಬಳಿಯೇ. ಏನೆಂದು? ನಡುರಾತ್ರಿ ಸರಿಯಾಗಿ ತಾವು ಸಾಮ್ರಾಜ್ಞಿಯನ್ನು ಕಾಣಬೇಕು. ಅಂತಹುದೇನಮ್ಮ? ಅದೇನು ನನಗೆ ತಿಳಿಯದು. ಕರಜೋಡಿಸಿ ಬೇಡಿಕೊಳ್ಳುವೆ, ಕೌರವೇಶನ ಅರಸಿಯೇ ಕಾಣಬೇಕು. ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಚ್ಛೆಯಂತೆ ನಡುರಾತ್ರಿಗೆ ಬಂದು ಕಾಣುವೆನೆಂದು ಬೆಸೆಸು. ನಾನಿನ್ನು ಬರುವವಳ. ಓ ಮನಸ್ಸೇ, ಎಚ್ಚರಾಗು. ನಾನು ಎಚ್ಚರಾದರೆ ನೀನು ಎಚ್ಚರಾಗು. ನಾನು ಮಲಗಿದರೆ ನೀನು ಮಲಗು. ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನುಡಿಯುತ್ತಿದೆ ಆ ಅಮರರ ಬಾನುಲಿ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಳ್ಳದೆ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ಒಡೆದು ನೋಡಿದರೆ ಬಿಡದೆ ಕಾಣುವವು ಮನುಷ್ಯತ್ವದ ಮಹದಂತಸ್ತು. ಆದರೆ ಮನಸ್ಸೇ, ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನು ಎಂಬುದನ್ನು ಮಾತ್ರ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಶಬ್ದಗಳನ್ನು ಯಾರು ನುಡಿಸಿದರು? ಗುರು ತರುಣ, ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಫಲ. ಆದರೆ ಗುರುಪುತ್ರ, ಇನ್ನು ಮನುಷ್ಯತ್ವವನ್ನು ಮಂಡುಗೂಡಿಸಿಕೊಂಡ ಮಾನವನಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ತರ ಉದ್ಗಾರ ಪಾಂಡವರ ಪಟ್ಟದರಸಿಯೇ ಇದೇ ತರ ಉದ್ಗಾರ. ನಿನ್ನಣ್ಣ ಆ ಶ್ರೀಕೃಷ್ಣನು, ನಿನ್ನಣ್ಣನು ನನ್ನ ತಂದೆಯ ದೇಹವನ್ನು ಕೋದಿರುವಾಗ ದ್ವೇಷವನ್ನು ಬದಿಗಿರಿಸಿ ನಾನು ನಿನ್ನೊಡನೆ ಧರ್ಮದಿಂದಲೂ ಶಾಂತಿಯಿಂದಲೂ ಮಾತನಾಡುತ್ತಿರುವೆ. ಅಂದ ಬಳಿಕ
ಸಮಸ್ತವು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ ಯಾವತ್ತೂ ಮನುಷ್ಯತ್ವವೇ ಮನುಷ್ಯತ್ವವನ್ನು ಕಳೆದುಕೊಂಡಿದ್ದ ಗುರುಪುತ್ರ. ಇದೇ ಈಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು. ಯಾವ ಶಬ್ದ? ಪಾಂಡವರ ರಕ್ತ ಮಾಂಸದ ಜ್ಯೋತಿಗಳಿವೆ ಈ ಶಬ್ದಗಳಿಗೆ. ದ್ವೇಷದ ಬಣ್ಣ ಬಳದಿದೆಯಲ್ಲದ ಇನ್ನೇನು ಆ ಬಳಿಕ ಸಾಮಾನ್ಯರ ಪಾಡಾವುದು. ಗುರುಪುತ್ರ, ಇಂದು ಎಲ್ಲಿ ಕಣ್ಣೀರಲ್ಲಿ ಕಾಂಬುವುದು ಕೈ ಸಾಗದವರ ಕಣ್ಣೀರು ಸಫಲರು ಹರಿಸಿದ ನೆತ್ತರು. ಪ್ರೀತಿಯ ಪವಿತ್ರವೆಂದು ಗೆಳೆತನವೇ ಸಮಸ್ತ ಮಾನವ ಸಮಾಜಕ್ಕೆ ತರಹದಿ ಎಂದು ಉದ್ಘೋಷಿಸಿದ ಉಪನಿಷತ್ತಿನ ಧರ್ಮ ವಾಕ್ಯಗಳು ಹಳೆಯ ಹೊತ್ತಿಗೆಯ ಮಾತುಗಳಾಗಿವೆ ಮತ್ತು ಸುಳ್ಳಿನ ಕಂತಿಯಾಗಿವೆ. ಇಷ್ಟೆಲ್ಲರಾಗುತ್ತಕ್ಕೆ ಕಾರಣರಾರು? ಆ ಪರಮಾತ್ಮ. ಪಾಂಚಾಲಿ, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆ ಪರಮಾತ್ಮ. ಆತನು ಸೂತ್ರಧಾರಿ, ನಾವೆಲ್ಲರೂ ಪಾತ್ರಧಾರಿಗಳು. ಆದ್ದರಿಂದ ದ್ರೌಪದಿ, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನು ಆ ಪರಮಾತ್ಮನು. ಏನು ಆ ಪರಮಾತ್ಮರು ರಕ್ತ ಪಿಪಾಸವಾಗಿರುವನೇ? ಆಗದಿನ್ನೇನು? ಅಂತೆಯೇ ರಕ್ತ ಪಿಪಾಸವಾದ ಆ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ಈಗ ನಡೆದಿರುವ ಈ ಕುರುಕ್ಷೇತ್ರ ಯುದ್ಧವೇ ಈ ಮಾತಿಗೆ ದರ್ಪಣ. ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು, ಭಾರತ ಸ್ತ್ರೀಯರಿಗೆ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನ ಇದು ಖಂಡವನ್ನಾಗಿ ಮಾಡುವಂಥ ಶಕುನಿಯ ವಾಣಿಯನ್ನು ಸಂಕರಿಸಿ ಆತನ ಪ್ರತಿಯೊಂದು ಅಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಗುರುಪುತ್ರ, ಪಿತಾಮಹ ಭೀಷ್ಮದಂತೆ ತಾವು ಅಧರ್ಮಕ್ಕೆ ಹೆಗಲು ಕೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನ